ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮಗೊಳಿಸಲಾಗಿದೆ. ರಾತ್ರೋರಾತ್ರಿ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಯನ್ನ ತೆರವುಗೊಳಿಸಲಾಗಿದೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಸಮಾಧಿ ಇತ್ತು. ನಿನ್ನೆ ರಾತ್ರಿವರೆಗೂ ಕೂಡ ಇತ್ತು. ವಿಷ್ಣು ಸ್ಮಾರಕ ಜಾಗದ ವಿಚಾರವಾಗಿ ಜಟಾಪಟಿ ನಡೀತಾನೆ ಇತ್ತು. ಒಂದು ಬಾಲಣ್ಣ ಕುಟುಂಬ ಮತ್ತೆ ವಿಷ್ಣುವರ್ಧನ್ ಫ್ಯಾನ್ಸ್ ನಡುವೆ ಆ ಮುಸುಕಿನ ಗುದ್ದಾಟ ಇದ್ದೇ ಇತ್ತು. ಜೊತೆಗೆ ಕಾನೂನು ಹೋರಾಟಗಳು ಕೂಡ ನಡೀತಾ ಇತ್ತು. ಇದೀಗ ಸಾಹಸ ಸಿಂಹ ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮಗೊಳಿಸಲಾಗಿದೆ. ನೋಡಿ, ಮುಂಚೆ ಯಾವ ರೀತಿಯಾಗಿತ್ತು ಸಮಾಧಿ, ರಾತ್ರೋರಾತ್ರಿ ಕೆಡವಿದ ನಂತರ ಆ ಸ್ಥಳ ಹೇಗಿದೆ, ಇವೆಲ್ಲವನ್ನ ನೀವು ನೋಡಬಹುದು. ನೆಲಸಮ ಆಗಿದೆ ಸಮಾಧಿ. ಇದರಿಂದ ವಿಷ್ಣುವರ್ಧನ್ ಅಭಿಮಾನಿಗಳು ಬೇಸರ ಹೊರಹಾಕ್ತಾ ಇದ್ದಾರೆ. ಅಭಿಮಾನ್ ಸ್ಟುಡಿಯೋ ಬಳಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಇದೀಗ ಕೆಂಗೇರಿ ಠಾಣೆ ಪೊಲೀಸರ ನಿಯೋಜನೆಯಾಗಿದೆ ಸ್ಟುಡಿಯೋ ಬಳಿ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅಂತ. ಇದು ವಿಷ್ಣುವರ್ಧನ್ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ಏಕಾಏಕಿ ಈ ರೀತಿಯಾಗಿ ಸಮಾಧಿಯನ್ನ ತೆರವುಗೊಳಿಸಿರೋದು. ರವಿ ಶ್ರೀವಾತ್ಸವ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ದೇವರು ಹೆಸರು ಕೊಟ್ಟ ದೇವರು, ಬದುಕು ಕೊಟ್ಟಂತ ದೇವರು, ಶ್ರೀವತ್ಸ ಮಗನೇ ಅಂತ ಇದ್ದಂತ ದೇವರು ಒಂದು ಮಂಟಪನು ಇವತ್ತು ನಾವು ಉಳಿಸ್ಕೊಳಕ್ಕಾಗ್ಲಿಲ್ಲ. ಇಲ್ಲಿ ಬಂದು ನಿಲ್ಲಕ್ಕೂ ಬಿಡ್ತಾ ಇಲ್ಲ. ಅದು ನನ್ನ ಯಜಮಾನನ ಸಮಾಧಿ. ಇವತ್ತು ಪುಣ್ಯಭೂಮಿ. ಎರಡು ನಿಮಿಷ ನಿಂತ್ಕೊಳಕ್ ಬಿಡಿ ಸರ್, 2 ನಿಮಿಷ ಸರ್. ಊಟ ಕೊಟ್ಟಿರೋ ಯಜಮಾನ ಸರ್, ಅನ್ನ ಕೊಟ್ಟಿರೋ ಯಜಮಾನ 2 ನಿಮಿಷ ಬಿಡಿ ಸರ್. 2 ನಿಮಿಷ ನೋಡ್ಕೊಂಡು ಹೊರಟೋದ್ರೆ ನಾಳೆ ಬೆಳಿಗ್ಗೆ ಮಣ್ಣು ಸರ್ ಆ ಜಾಗ. ಇನ್ನು ಆ ಜಾಗದಲ್ಲಿ ಏನು ಇರೋದಿಲ್ಲ ಸರ್. ನಿಮ್ಮ ಮನೆಗೆ ಬರ್ತೀನಿ ಸರ್, ಅದ್ರ ಜೊತೆ ನಮ್ಮ ರಕ್ತ ಇದೆ ಸರ್. ಇನ್ನು 2 ನಿಮಿಷ ಆಗೋದ್ರೆ ನಾವು ಬರೋದೇ ಇಲ್ಲ ಸರ್. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಹೌದು, ಅಭಿಮಾನಿಗಳಿಗೆ ನಿಜಕ್ಕೂ ಬೇಸರವಾಗುತ್ತೆ. ಅದು ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿರೋದು. ಈಗ ಏಕಾಏಕಿಯಾಗಿ ಆ ಸಮಾಧಿಯನ್ನ ತೆರವುಗೊಳಿಸಲಾಗಿದೆ. ಅಲ್ಲಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಅಭಿಮಾನಿಗಳೇನಾದ್ರೂ ಆ ಸ್ಥಳಕ್ಕೆ ಇದಾಗಲೇ ಬಂದಿರೋದಿದೆಯಾ? ಏನ್ ಗೊತ್ತಾಗ್ತಾ ಇದೆ ಶಿವಪ್ರಸಾದ್? ಚೈತ್ರ, ಕಳೆದ 16 ವರ್ಷಗಳಿಂದಲೂ ಕೂಡ ವಿವಾದ ಉಂಟಾಗಿರ್ತಕ್ಕಂಥದ್ದು. ನನ್ನ ಬಲಭಾಗದಲ್ಲಿ ನೀವೇನ ಗಮನಿಸ್ತಾ ಇದ್ದೀರಾ, ಇದು ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದಂಥ ಸ್ಥಳ. ಸ್ಮಾರಕವಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ರೂಪುಗೊಳಿಸಬೇಕು ಅಂತೇಳಿ ಅವರ ಅಭಿಮಾನಿಗಳು ಹಿಂದಿನಿಂದಲೂ ಕೂಡ ತಮ್ಮ ಒತ್ತಾಸೆಯನ್ನು ಕೇಳ್ಕೊಂಡು ಬಂದಿರತಕ್ಕಂಥದ್ದು. ಆದಾಗ್ಯೂ ಕೂಡ ಹಲವು ಸಂದರ್ಭಗಳಲ್ಲಿ ಇದು ವಿವಾದಾಸ್ಪದ ರೂಪವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇದು ಸಹ ಆದರೆ ಕಳೆದ ರಾತ್ರಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನೆಲಸಮಗೊಳಿಸಲಾಗಿದೆ ಅಂತ ಹೇಳಿ ಅವರ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಟಿವಿನ ದೃಶ್ಯಾವಳಿಗಳು ನೀವು ಗಮನಿಸಬಹುದಾಗಿದೆ. ಬೆಳಗಿನಿಂದಲೂ ಕೂಡ ಇಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಕೆಂಗೇರಿ ಪೊಲೀಸರು ಈಗಾಗಲೇ ಸ್ಥಳದಲ್ಲಿ ಮೊಕ್ಕಾಮನ್ನು ಹೂಡಿದ್ದಾರೆ. ಕೆಂಗೇರಿ ಪೊಲೀಸರು ಬಿಗಿ ಭದ್ರತೆಯನ್ನು ಗೊಳಿಸಿರ್ತಕ್ಕಂಥದ್ದು. ಭದ್ರತೆಗಾಗಿ 150ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ. ಆದಾಗ್ಯೂ ಕೂಡ ಇರ್ತಕ್ಕಂಥ ಅಭಿಮಾನಿಗಳ ಒತ್ತಾಸ ಒಂದೇ, ಈಗಾಗಲೇ ವಿಷ್ಣುವರ್ಧನ್ ರವರ ಕುಟುಂಬಕ್ಕೆ ಅವರ ಸ್ಮಾರಕದ ಬಗ್ಗೆ ಕಾಳಜಿ ಇಲ್ಲ. ಅನಿರುದ್ಧ್ ಅವರಿಗಾಗ್ಲಿ ಅಥವಾ ಭಾರತಿ ವಿಷ್ಣುವರ್ಧನ್ ಅವರಿಗಾಗಲಿ ಯಾವುದೇ ರೀತಿಯ ಕಾಳಜಿ ಇಲ್ಲ. ಇಲ್ಲಿರ್ತಕ್ಕಂಥ ಕಾಳಜಿ ಕೇವಲ ವಿಷ್ಣುವರ್ಧನ್ ಅವರ ಅಭಿಮಾನಿಗಳದ್ದು. 2 ಎಕರೆ ಜಾಗವನ್ನ ವಿಷ್ಣುವರ್ಧನ್ ಸ್ಮಾರಕಕ್ಕಾಗಿ ಮೀಸಲಿರಿಸುವುದಾಗಿ ಹಿಂದಿನ ಸರ್ಕಾರ ಹೇಳಿತ್ತು. ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದಂತ ಬಳಿಕ ಕಣ್ಣೆರಿಸುವ ತಂತ್ರವನ್ನ ಹಿಂದಿನ ಸರ್ಕಾರ ನಿರ್ಮಾಣವನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಅಕ್ಷರಶಃ ವಿಷ್ಣುವರ್ಧನ್ ಅಭಿಮಾನಿಗಳು ಕಣ್ಣೀರಿಡುತ್ತಾ ತಮ್ಮ ಒತ್ತಾಸೆಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕೊನೆಯದಾಗಿ ಅವರ ಸ್ಮಾರಕವನ್ನು ಏನು ರೂಪುಗೊಳಿಸಲಾಗಿತ್ತು, ಆ ಸ್ಮಾರಕದ ಕುರುಹು ಕೂಡ ಸಿಗದಂತೆ ಇಲ್ಲಿ ನೆಲಸಮ ಮಾಡಿರ್ತಕ್ಕಂಥದ್ದು. ರಾತ್ರೋರಾತ್ರಿ ಈ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಯಾವುದೇ ರೀತಿಯ ಕಲಾವಿದರಿಗೂ ಕೂಡ ಈ ರೀತಿಯ ಅನ್ಯಾಯವಾಗಬಾರ್ದು. ನಿಜಕ್ಕೂ ಕೂಡ ಇದು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ, ವಿಷ್ಣುವರ್ಧನ್ ಅವರಿಗೆ ಮಾಡ್ತಿರ್ತಕ್ಕಂಥ ಅನ್ಯಾಯ ಅಂತೇಳಿ, ಅವಮಾನ ಅಂತೇಳಿ ಇಲ್ಲಿರ್ತಕ್ಕಂಥ ಅಭಿಮಾನಿಗಳೆಲ್ಲರೂ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಚೈತ್ರ, ಶಿವಪ್ರಸಾದ್, ಮಾಹಿತಿಗಾಗಿ ಗಮನಿಸ್ತಾ ಇದ್ದೀರಾ ದೃಶ್ಯದಿಂದ, ಆ ಸ್ಥಳದಿಂದ ಏನಾಗ್ತಾ ಇದೆ ಈಗ ಅನ್ನೋದನ್ನ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು. ಅಭಿಮಾನಿಗಳು ನೋವಿನಲ್ಲಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ, ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಈ ಹುಟ್ಟುಹಬ್ಬದ ದಿನಗಳಾಗಿರ್ಬೋದು ಅಥವಾ ಸ್ಮರಣಾರ್ಥವಾಗಿ ಈ ಸಮಾಧಿಗೆ ಬರ್ತಾ ಇದ್ರು, ಪೂಜೆಯನ್ನ ಸಲ್ಲಿಸ್ತಾ ಇದ್ರು. ತಾವು ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದಂತ ಒಬ್ಬ ನಟನನ್ನ ಆರಾಧಿಸ್ತಾ ಇದ್ರು. ಆದ್ರೆ ಇವತ್ತು ಕುರುಹು ಇಲ್ಲದ ರೀತಿಯಾಗಿ ಸಮಾಧಿಯನ್ನ ತೆರವುಗೊಳಿಸಿದ್ದಾರೆ ಅನ್ನೋದು ಇದೀಗ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳದಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಆ ಸ್ಟುಡಿಯೋ ಮುಂಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಮಂಡಳಿಗೆ